ನಾನು ನಿಮ್ಮ ಕೀರ್ತಿ ಸಾಕೋರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಪಾಸ್ತಾ ರೆಸಿಪಿನ ತೋರಿಸ್ಕೊಟ್ಟಿದ್ದೆ, ಅದೆಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಸೊ ಇವಾಗ ಇನ್ನೊಂದು ರೆಸಿಪಿ ನನಗೆ ಬಂದಿದ್ದು ಫೇಮಸ್ ಬಿರಿಯಾನಿ ಬೆಂಗಳೂರು ಮಶ್ರೂಮ್ ದೊಣ್ಣೆ ಬಿರಿಯಾನಿ. ನಾನ್ ವೆಜ್ ಲವರ್ಸು ಮಶ್ರೂಮ್ ಜಾಗದಲ್ಲಿ ಚಿಕನ್, ಮಟನ್ ಅದು ಮತ್ತೆ ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಬಟ್ ಇವಾಗ ನಾನು ಮಾಡ್ತಾ ಇರೋದು ಬರೀ ವೆಜಿಟೇರಿಯನ್ಸ್ ಅಷ್ಟೇ. ನೀವ್ ಅನ್ಕೋತಾ ಇರ್ಬೋದು ಏನಿದೆ ಇದ್ರಲ್ಲಿ ಸ್ಪೆಷಾಲಿಟಿ, ಎಲ್ಲಾ ಬಿರಿಯಾನಿ ತರಾನೇ ಇರ್ಬೋದು ಅಂತ. ಬಟ್ ಖಂಡಿತವಾಗ್ಲೂ ಇಲ್ಲ, ಇದ್ರಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ ನಾನು ಆಡ್ ಮಾಡ್ತೀನಿ. ಅದರಿಂದಲೇ ಈ ಬಿರಿಯಾನಿ ಒಂದು 70% ಟೇಸ್ಟ್ ಬರುತ್ತೆ. ಆ ಇಂಗ್ರೀಡಿಯಂಟ್ ಯಾವುದು ಅಂತ ನಾನು ಇವಾಗ ರಿವೀಲ್ ಮಾಡಲ್ಲ, ಈ ವಿಡಿಯೋದಲ್ಲಿ ನೋಡ್ಕೊಂಡು ಬೇಗ ಹೋಗಿ ಅದಕ್ಕೆ ಬೇಕಾಗಿರೋ ಎಲ್ಲ ವೆಜಿಟೇಬಲ್ಸ್ ನ ತಗೊಂಡ್ ಬರೋಣ. ನಮ್ಮ ಮನೆ ಹತ್ರನೇ ಇದೆ ಒಂದು ವೆಜಿಟೇಬಲ್ ಮಾರ್ಕೆಟ್. ನಾನು ಯಾವಾಗಲೂ ಅಲ್ಲಿಂದನೇ ಬರ್ತೀನಿ, ತುಂಬಾ ಕಡಿಮೆ ರೇಟಿಗೆ ಕೊಡ್ತಾರೆ ಅಲ್ಲಿ. ಇದಕ್ಕೆ ನಾನು ತಗೊಂಡಿರೋದು 2 ಈರುಳ್ಳಿ, 1 ಟೊಮ್ಯಾಟೊ, ಬೀನ್ಸ್, 2 ಕ್ಯಾರೆಟ್ ಮತ್ತೆ ಹಸಿ ಬಟಾಣಿ. ಬರೀ ಮಶ್ರೂಮ್ ಹಾಕಿದ್ರು ನಡೆಯುತ್ತೆ, ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಆಮೇಲೆ 1 ಮುಟ್ಟೆಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ, ಚಿಲ್ಲಿ ಮತ್ತೆ ಬೆಳ್ಳುಳ್ಳಿ, 1 ಪ್ಯಾಕೆಟ್ ಮಶ್ರೂಮ್, ಚಿಲ್ಲಿ ಪೌಡರ್, ಟರ್ಮರಿಕ್, ಧನಿಯಾ, ಗರಂ ಮಸಾಲ ಮತ್ತೆ ಉಪ್ಪು ಆ್ಯಂಡ್ ಇದಿಷ್ಟು ಸ್ಪೈಸಸ್ನ ತಗೋಬೇಕು. ಇವಾಗ ಒಂದೊಂದಾಗಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳೋಣ. ಬರೀ ಮಶ್ರೂಮ್ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಇರಲಿ ಅಂತ ಹಾಕ್ತಾ ಇದ್ದೀನಿ. ನೀವು ಬರೀ ಮಶ್ರೂಮ್ ಹಾಕಿದ್ರೂ ಪರವಾಗಿಲ್ಲ. ಆ್ಯಂಡ್ ಆನಿಯನ್, ಟೊಮ್ಯಾಟೊ ಕಂಪಲ್ಸರಿ ಇರಬೇಕು. ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಆಯಿತು. ಇವಾಗ ನೆಕ್ಸ್ಟ್ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ ಆ್ಯಂಡ್ ಚಿಲ್ಲಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತಗೊಳ್ಳಿ. ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ, ಅದಕ್ಕೆ ನಾನು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿ ಚಿಕ್ಕ ಸೈಜ್ ಇದ್ದರೆ 1 ತಗೋಬಹುದು, ಇಫ್ ದೊಡ್ಡದಿದ್ರೆ ಹಾಫ್ ತಗೊಳ್ಳಿ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದ್ಮೇಲೆ ಎಣ್ಣೆ ಹಾಕ. ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕುಕ್ಕರ್ ಆಲ್ಮೋಸ್ಟ್ ಬಿಸಿ ಆಗಿದೆ. ಇವಾಗ ಅಡಿಗೆ ಎಣ್ಣೆನ ಹಾಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳಿ. 3 to 4 ಟೇಬಲ್ ಸ್ಪೂನ್ ಹಾಕೋಬಹುದು. ಅದ್ರ ಜೊತೆ 1 ಟೇಬಲ್ ಸ್ಪೂನ್ ತುಪ್ಪ. ನಾನು ಇಷ್ಟ ಹಾಕೋತಾ ಇದ್ದೀನಿ, ನಿಮ್ಗೆ ಎಷ್ಟು ಇಷ್ಟ ಹಾಕೋದು. ಎಣ್ಣೆ ಬಿಸಿ ಆದ್ಮೇಲೆ ಸ್ಪೈಸಸ್ ಏನಿದೆಲ್ಲ ಅದೆಲ್ಲ ಹಾಕೋಬೇಕಾಗುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಇದು ಒಂದು ಬಿಸಿ ಆದ್ಮೇಲೆ ಫಸ್ಟಿಗೆ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮ್ ಜಾಸ್ತಿ ಹೈ ಇಡಬೇಡಿ, ಹಾಗೆ ಲೋನು ಇಡಬೇಡಿ, ಮೀಡಿಯಮಲ್ಲಿ ಇಡಿ. ಇನ್ನೊಂದು ಟಿಪ್ಸ್ ಏನಂದ್ರೆ, ಅದು ಆನಿಯನ್ ಹಾಕಿದೀನಲ್ವಾ, ಅದು ಸ್ವಲ್ಪ ಬೇಗ ಬೇಯಬೇಕು, ಸಾಫ್ಟ್ ಆಗ್ಬೇಕು ಅಂತಂದ್ರೆ 1 ಟೇಬಲ್ ಸ್ಪೂನ್ ಇಲ್ಲ ಹಾಫ್ ಟೇಬಲ್ ಸ್ಪೂನ್ ಉಪ್ಪನ್ನ ಸೇರಿಸಬೇಕಾಗುತ್ತೆ. ಹಾಕ್ತಾ ಇದ್ದೀನಿ, ಸಾಕಷ್ಟು ಮಿಕ್ಸ್ ಮಾಡಿ. ಯಾವ್ದಾದ್ರು ವೆಜಿಟೇಬಲ್ಸ್ ಅಂತ ಹೇಳಿದ್ರೆ ಬೀನ್ಸ್, ಕ್ಯಾರೆಟ್ ಮತ್ತೆ ಹಸಿ ಬಟಾಣಿನ ಹಾಕೋಬೇಕು. ಟೊಮೆಟೊ ಇವಾಗ ಬೇಡ, ಆಮೇಲೆ ಹಾಕೋಣ. ಮಾಡಿ 3 to 4 minutes ಬೇಯಕ್ಕೆ ಬಿಡ್ಬೇಕು. ವೆಜಿಟೇಬಲ್ಸ್ ಎಲ್ಲ ಬೆಂದಾಗಿದೆ. ಇವಾಗ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬಿಟ್ಕೊಳ್ಳೋವರೆಗೂ ಬೇಯಿಸಿ ಆಮೇಲೆ ಟೊಮೆಟೊನ ಆ್ಯಡ್ ಮಾಡಿ. ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡೋಣ. ಏನ್ ಗೊತ್ತಾ, ಟೊಮೆಟೊ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ವಿ ಅಂತಂದ್ರೆ
ಅದು ಫಸ್ಟಿಗೆ ಆಡ್ ಮಾಡಿದ್ರೆ ಉಳಿದಿರೋ ವೆಜಿಟೇಬಲ್ಸ್ ಚೆನ್ನಾಗಿ ಬೇಯಲ್ಲ. ಅದಕ್ಕೆ ಎಲ್ಲಾ ವೆಜಿಟೇಬಲ್ಸ್ ಬೇಯಿದ ಮೇಲೆ ಟೊಮೆಟೊನ ಆಡ್ ಮಾಡಿದೆ. ನೆಕ್ಸ್ಟ್ ಏನಾಗುತ್ತೆ ಇದು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಅನ್ನ ಆಡ್ ಮಾಡ್ಬೇಕು. ಇದರಲ್ಲಿ ಏನಿದೆ ಅಂತಂದ್ರೆ ಗ್ರೀನ್ ಚಿಲ್ಲಿ ಮತ್ತೆ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಅಷ್ಟೇ. ಚೆನ್ನಾಗಿ ಮಾಡಿ ಲಾಸ್ಟ್ ಅಲ್ಲಿ ಇದನ್ನ ಆಡ್ ಮಾಡಿ ಸ್ವಲ್ಪ ನೀರು ಹಾಕ್ಬೋದು. ಮತ್ತೆ ಇದಿಷ್ಟು ಮಸಾಲಾನ ಆಡ್ ಮಾಡ್ಕೋಬೇಕು. ಒನ್ ಮೋರ್ ಮಸಾಲ, ಮೋಸ್ಟ್ ಇಂಪಾರ್ಟೆಂಟ್ ಮಸಾಲ ಇವಾಗ ತೋರಿಸ್ತೀವಿ ನೋಡಿ ಯಾವುದು ಅಂತ. ನಾಟಿ ಸ್ಟೈಲ್ ಪುಂಡಿ ಬಿರಿಯಾನಿ ಮಸಾಲ ಸ್ಪೆಷಲ್ ಆಗಿ ಬುಂಡಿ ಬಿರಿಯಾನಿ ಅಂತ ಮಾಡಿರೋದು. ಇದು ಒಂದು ಮಸಾಲ ಇದ್ರೆ ಸಾಕು, ರೆಡಿ. ಒಂದು ಹಾಫ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ನೀರನ್ನ ಆಡ್ ಮಾಡಿ. ನಾನು 1.5 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಸೊ ಅದಕ್ಕೆ ಡಬಲ್ ಅಂದ್ರೆ 3 ಗ್ಲಾಸ್. ನಿಮಗೆ ಸ್ವಲ್ಪ ಉಪ್ಪು ಬೇಕು ಅಂತಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಉಪ್ಪು ಬೇಕಾದ್ರೆ ಇವಾಗ ಹಾಕೋಬಹುದು. ಉಪ್ಪು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಪುಡಿ ಬಂದ್ಮೇಲೆ ನೆನೆಸಿಟ್ಕೊಂಡು ಅಕ್ಕನ್ನ ಹಾಕೋಬೇಕು. ನೀರು ಕುದಿದಂಗೆ ಅಂತ ಇವಾಗ ಅಕ್ಕಿನ ಆದ್ಮೇಲೆ ಇದು ಒಂದು 15 ನಿಮಿಷ ಆದ್ರೂ ನೀರಲ್ಲಿ ನೆನ್ಸಿಡ್ಬೇಕಾಗುತ್ತೆ. ಡೈರೆಕ್ಟ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಫಸ್ಟ್ ನೆನ್ಸಿಟ್ಟು ಆಮೇಲೆ ಬಿರಿಯಾನಿ. ಇವಾಗ ಒಂದ್ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು 3 ನಿಮಿಷ ಹಾಗೆ ಬಿಡೋಣ. ಡೈರೆಕ್ಟ್ ಇದು ಮುಚ್ಚೋಣ ಮುಚ್ಚಬಾರ್ದು. 3 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಮುಚ್ಚೋಣ. ಯಾಕಂದ್ರೆ ಸ್ವಲ್ಪ ಹೊತ್ತು ಅದು ಕುದಿಲಿ. ಓಪನ್ ಆಗಿ ಇಟ್ಟು ಕುದಿಸಿದ್ರೆ ತರ ಹಿಡಿಯೋದಿಲ್ಲ, ಅಂದ್ರೆ ತೀದೋಗಲ್ಲ. ಆಯ್ತು ನೋಡಿ, 3 ನಿಮಿಷ ಕುದಿಸ್ಕೊಂಡಿದೀನಿ. ಇವಾಗ ಕುಕ್ಕರ್ ಮುಚ್ಚಿ 1 ಇಲ್ಲ 2 ಸೀಟಿನ ಕೊಡ್ಸ್ಕೋಬೇಕು. ಅದಾದ್ಮೇಲೆ ದೊಣ್ಣೆ ಬಿರಿಯಾನಿ ರೆಡಿ. ಕುಕಿಂಗ್ ವ್ಲಾಗ್ ಮಾಡೋದು ಅಷ್ಟು ಈಸಿ ಇಲ್ಲ ಅನ್ನೋದಕ್ಕೆ ಉದಾಹರಣೆ ನೋಡಿ. ಜೀರಿಗೆ, ಸಾಸಿವೆ ಎಲ್ಲ ಚೆಲ್ಬಿಟ್ಟಿದ್ದೀನಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ನೋಡ್ತೀರಾ ಹೆಂಗಿದೆ ಅಂತ. ಫೈನಲಿ ಫೇವರೇಟ್ ಬಿರಿಯಾನಿ ರೆಡಿ. ಟೇಸ್ಟ್ ಮಾಡಿದ್ದೀನಿ. ಸೂಪರ್ ಇದೆ, ಬಿಸಿ ಇದೆ. ಅದ್ಭುತ. ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ಟೇಸ್ಟ್ ಪ್ಲೀಸ್ ರಿಕ್ವೆಸ್ಟ್ ಮಾಡೋದಾಗಿ ನಿಮ್ಮ ಮನೆಗೂ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಹೆಂಗಿತ್ತು ಅಂತ ನನ್ನ ಮನೆಗೆ ತೋರಿಸಿ ಬಂದು ಪ್ಲೀಸ್ ತಿಳಿಸಿ.
ನಮ್ಮ ನಾರ್ತ್ ಕರ್ನಾಟಕ ಸೈಡ್ ದೊಣ್ಣೆ ಬಿರಿಯಾನಿ ವರ್ಡ್ ಜಾಸ್ತಿ ಕೇಳಿರಲ್ಲ. ಇವಾಗ ಒಂದು ಬ್ರಾಂಚ್ ಓಪನ್ ಆಗಿದೆ ಅಷ್ಟೇ, ಬಟ್ ಜಾಸ್ತಿ ಜನ ಗೊತ್ತಿಲ್ಲ. ನಾರ್ತ್ ಕರ್ನಾಟಕದ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ನಿಮ್ಮ ರೆಸಿಪಿನ ಟ್ರೈ ಮಾಡಿ ಅಂಡ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ವಿಡಿಯೋ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂಡ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.